ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ರಾಜ್ಯಶಾಸ್ತ್ರದ ಈ ದಿನ ತರಗತಿಯಲ್ಲಿ ಅಧ್ಯಾಯ 2ರ ಘಟಕದಲ್ಲಿ ರಾಜಕೀಯ ಪಕ್ಷದ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಗಳಲ್ಲಿ ರಾಜಕೀಯ ಪಕ್ಷ ಎಂದರೇನು, ರಾಜಕೀಯ ಪಕ್ಷಗಳ ಮಹತ್ವ ಮತ್ತು ಅದರ ಸ್ವರೂಪ ಏನು ಎನ್ನುವುದನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಈ ತರಗತಿಯಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳು ಎನ್ನುವಂತಹ ಘಟಕವನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರಗಳಲ್ಲಿ ಚುನಾವಣೆಗಳು ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತವೆ. ಈ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಈಗ ಆ ರಾಜಕೀಯ ಪಕ್ಷದ ಕಾರ್ಯಗಳು ಏನು ಎನ್ನುವಂತಹ ವಿಚಾರವನ್ನು ಅಧ್ಯಯನವನ್ನು ಮಾಡುವುದಾದರೆ, ರಾಜಕೀಯ ಪಕ್ಷದ ಮೊದಲನೇ ಕಾರ್ಯ ಅಂತ ಹೇಳಿದರೆ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು ಎಂದು ನಾವು ನೋಡ್ತೇವೆ. ಏನು ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿದರೆ, ಎಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತವೆ. ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದಂತಹ ರಾಜಕೀಯ ಪಕ್ಷ ಜನರ ಬಹುಮತವನ್ನ ಅಥವಾ ಜನರನ್ನ ಸೆಳೆಯಲಿಕ್ಕಾಗಿ ಒಂದು ಚುನಾವಣಾ ಪ್ರಣಾಳಿಕೆಯನ್ನ ಸಿದ್ಧಪಡಿಸುವಂತಹ ಮೊದಲನೇ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಕ್ಕಂಥ. ಒಂದು ರಾಜಕೀಯ ಪಕ್ಷ ತಾನು ಅಧಿಕಾರಕ್ಕೆ ಬಂದ ನಂತರ ಆ 5 ವರ್ಷಗಳ ಅವಧಿಯಲ್ಲಿ ಸರ್ಕಾರವನ್ನು ರಚನೆಯನ್ನ ಮಾಡಿದಾಗ ಯಾವ ಯಾವ ಕೆಲಸಗಳನ್ನ ಯಾವ ಯಾವ ಯೋಜನೆಗಳನ್ನ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡುವಂತಹ ಒಂದು ಪತ್ರವನ್ನ ಅಥವಾ ವಿವರಣೆಯನ್ನ ನಾವು ಚುನಾವಣಾ ಪ್ರಣಾಳಿಕೆಗಳು ಅಂತ ಕರೀತೇವೆ. ಅಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂತಹ ರಾಜಕೀಯ ಪಕ್ಷ ತಾನು ಬಹುಮತವನ್ನ ಗಳಿಸಿಕೊಂಡು ಸರ್ಕಾರವನ್ನ ರಚನೆಯನ್ನ ಮಾಡಿದರೆ ಆ 5 ವರ್ಷಗಳ ಅವಧಿಯಲ್ಲಿ ತಾನು ಕೈಗೊಳ್ಳುವಂತಹ ಕಾರ್ಯಗಳು ಏನು, ಕೈಗೊಳ್ಳುವಂತಹ ಅಭಿವೃದ್ಧಿ ಯೋಜನೆಗಳು ಏನು ಎನ್ನುವಂತಹ ವಿಷಯವನ್ನ ವಿವರಿಸುವಂತಹ ಒಂದು ಸುದೀರ್ಘ ಪತ್ರವನ್ನ ಚುನಾವಣಾ ಪ್ರಣಾಳಿಕೆಗಳು ಅಂತ ಕರೀತಾರೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ತಮ್ಮದೇ ಆಗಿರುವಂತಹ ಚುನಾವಣಾ ಪ್ರಣಾಳಿಕೆಗಳನ್ನು ಬಿಡುಗಡೆಗೊಳಿಸುತ್ತವೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಪ್ರಜೆಗಳು ಮತವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಅಥವಾ ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ತಕ್ಕಂತಹ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷ ಉತ್ತಮವಾದಂತಹ ಚುನಾವಣಾ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ, ಆ ಪ್ರಣಾಳಿಕೆಗಳಲ್ಲಿ ಯಾವ ಯಾವ ಯೋಜನೆಗಳಿದೆ ಅನ್ನುವಂಥದ್ದನ್ನ ಮತದಾರರು ಗಮನಿಸುವುದರ ಮೂಲಕ ರಾಜಕೀಯ ಪಕ್ಷಗಳನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅಂತ. ಎಲ್ಲ ರಾಜಕೀಯ ಪಕ್ಷಗಳು ಸಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತವೆ. ಮತದಾರನಿಗೆ ಯಾವ ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಮತದಾರ ಏನ್ ಮಾಡ್ತಾನೆ, ಆ ರಾಜಕೀಯ ಪಕ್ಷ ಬಿಡುಗಡೆಗೊಳಿಸಿರುವಂತಹ ಚುನಾವಣಾ ಪ್ರಣಾಳಿಕೆಗಳನ್ನ ನೋಡ್ತಾನೆ. ಯಾವ ರಾಜಕೀಯ ಪಕ್ಷ ಉತ್ತಮವಾದಂತಹ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ, ಅಭಿವೃದ್ಧಿಯ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತೇನೆ ಅಂತ ಏನು ಭರವಸೆಯನ್ನು ಕೊಟ್ಟಿರ್ತದೆ ಆ ಚುನಾವಣಾ ಪ್ರಣಾಳಿಕೆಯಲ್ಲಿ, ಅದನ್ನ ಗಮನಿಸುವುದರ ಮೂಲಕ ಮತದಾರನಿಗೆ ಆ ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಅಥವಾ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪಕ್ಷದ ಸಿದ್ಧಾಂತ ಮತ್ತು ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು
ವಿವರಿಸುವಂತಹ ಒಂದು ಚುನಾವಣಾ ಪ್ರಣಾಳಿಕೆ, ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಕರೀತಾರೆ. ಆ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಒಂದು ರಾಜಕೀಯ ಪಕ್ಷದ ಜನಪ್ರಿಯತೆ ಅಂತಕ್ಕಂಥದ್ದು ಆ ಚುನಾವಣಾ ಪ್ರಣಾಳಿಕೆಯನ್ನು ಅವಲಂಬಿಸಿರುತ್ತದೆ ಅಂತಕ್ಕಂಥದ್ದು. ಎಲ್ಲ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಸಹ ಚುನಾವಣಾ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಪ್ರತ್ಯೇಕ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿ ಬಿಡುಗಡೆ ಮಾಡಿ ಮತದಾರರನ್ನ ಸೆಳೆಯುವಂತಹ ಕಾರ್ಯವನ್ನ ರಾಜಕೀಯ ಪಕ್ಷಗಳು ಮಾಡುತ್ತವೆ. ಹಾಗಾಗಿ ರಾಜಕೀಯ ಪಕ್ಷಗಳ ಮೊದಲನೇ ಕಾರ್ಯ ಏನು ಅಂತ ಹೇಳಿದ್ರೆ ಚುನಾವಣಾ ಪ್ರಣಾಳಿಕೆಗಳನ್ನ ಸಿದ್ಧಪಡಿಸುವುದು ಅನ್ನುವಂತಹ ಒಂದು ಕಾರ್ಯವನ್ನು ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿ ಎರಡನೇದಾಗಿರ್ತಕ್ಕಂತಹ ಒಂದು ಪ್ರಮುಖ ಕಾರ್ಯ ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು ಅಂತಕ್ಕಂಥದ್ದು. ಅಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷವೂ ಸಹ ಒಂದೊಂದು ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗ್ತದೆ. ಏಕ ವ್ಯಕ್ತಿ ಕ್ಷೇತ್ರ ಚುನಾವಣೆಗಳು ಭಾರತದಲ್ಲಿ ನಡೆಯುವುದರಿಂದ ಒಂದು ರಾಜಕೀಯ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಸ್ಪರ್ಧೆಯನ್ನ ಮಾಡಬೇಕಾಗ್ತದೆ. ಸೊ ಆ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಆ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ತಯಾರು ಮಾಡಿ ಅಭ್ಯರ್ಥಿಗಳನ್ನ ಸ್ಪರ್ಧೆಗೆ ಇಳಿಸುವಂತಹ ಕಾರ್ಯವನ್ನ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಮಾಡುತ್ತದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಇಲ್ಲಿ ರಾಜಕೀಯ ಪಕ್ಷಗಳ ಪ್ರಮುಖ ಗುರಿ ಏನು ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನ ಅಥವಾ ಅಧಿಕಾರದ ಸೂತ್ರವನ್ನ ಹಿಡಿಯಬೇಕು ಎನ್ನುವಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷದ ಮೂಲ ಉದ್ದೇಶ ಅಂತಕ್ಕಂಥದ್ದು. ಸೊ ಹಾಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಬರಲು ಸೂಕ್ತವಾಗಿರ್ತಕ್ಕಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆ ಪಟ್ಟಿಯನ್ನ ತಯಾರಿಸಿ ಆ ಪಟ್ಟಿಯನ್ನ ಬಿಡುಗಡೆಗೊಳಿಸಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡತಕ್ಕಂಥದ್ದು ರಾಜಕೀಯ ಪಕ್ಷದ ಎರಡನೇ ಕಾರ್ಯವಾಗಿದೆ ಅಂತ ನಾವು ಗಮನಿಸ್ತೇವೆ. ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ನಾನಾ ವಿಧಾನವಾಗಿರ್ತಕ್ಕಂತಹ ವಿಧಾನಗಳನ್ನ ಅನುಸರಿಸುತ್ತವೆ. ಸಾಮಾನ್ಯವಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ಅಭ್ಯರ್ಥಿ, ರಾಜಕೀಯ ಜ್ಞಾನವನ್ನ ಹೊಂದಿರತಕ್ಕಂತಹ ಅಭ್ಯರ್ಥಿ, ಆ ಕ್ಷೇತ್ರಗಳಲ್ಲಿ ಹೆಚ್ಚು ಮತದಾರರ ಜಾತಿಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹ ಆಯ್ಕೆ ಮಾಡಿ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತವೆ. ಹಾಗಾಗಿ ರಾಜಕೀಯ ಪಕ್ಷದ ಎರಡನೇ ಕಾರ್ಯ ಏನು ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು ಅಂತಕ್ಕಂಥದ್ದು. ಸೊ ಮೂರನೇದಾಗಿರ್ತಕ್ಕಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು ರಾಜಕೀಯ ಪಕ್ಷದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯ ಅಂತ ನಾವು ಗಮನಿಸ್ತೇವೆ. ಇಲ್ಲಿ ವಿದ್ಯಾರ್ಥಿಗಳನ್ನ ಒಂದನ್ನು ನೆನಪಿಟ್ಕೊಳ್ಬೇಕು. ಪ್ರತಿಯೊಂದು ರಾಜಕೀಯ ಪಕ್ಷದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಅಧಿಕಾರವನ್ನ ಗಳಿಸಿಕೊಳ್ಳುವುದು. ನಡೆಯುವಂತಹ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಸೂಕ್ತವಾದಂತಹ ಅಭ್ಯರ್ಥಿಗಳನ್ನ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಸೂಕ್ತ ಬಹುಮತವನ್ನ ಗಳಿಸಿ ಸರ್ಕಾರವನ್ನ ರಚನೆಯನ್ನ ಮಾಡಿ ಅಧಿಕಾರವನ್ನ ಗಳಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಂದು ರಾಜಕೀಯ ಪಕ್ಷದ ಮೂಲ ಉದ್ದೇಶ ಅಂತಕ್ಕಂಥದ್ದು. ಸೊ ಈ ಉದ್ದೇಶದಿಂದ ಎಲ್ಲ ರಾಜಕೀಯ ಪಕ್ಷಗಳು ಸಹ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಕಾರ್ಯವನ್ನ ನಿರ್ವಹಿಸುತ್ತವೆ ಎನ್ನುವಂತಹ ಮೂರನೇ ಕಾರ್ಯವನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಇಲ್ಲಿ ಭಾರತದಂತಹ ರಾಷ್ಟ್ರದಲ್ಲಿ ಪ್ರತಿನಿಧಿ ಪ್ರಜಾಪ್ರಭುತ್ವ ಸರ್ಕಾರವು ರಾಜಕೀಯ ಪಕ್ಷಗಳಿಂದ ಕೂಡಿರುವಂತಹ ಸರ್ಕಾರವಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚಿಸಬೇಕಾದರೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯನಾಗಿರ್ತಕ್ಕಂತಹ ಸಮರ್ಥನಾಗಿರುವಂತಹ ಗೆಲ್ಲುವ ಅಭ್ಯರ್ಥಿಗಳನ್ನ ಚುನಾವಣಾ ಕಣಕ್ಕೆ ಇಳಿಸುತ್ತವೆ. ಪ್ರತಿಯೊಂದು ರಾಜಕೀಯ ಪಕ್ಷದ ಉದ್ದೇಶ ಗೆಲ್ಲುವುದೇ ಆಗಿರುವುದರಿಂದ ಮತದಾರರನ್ನ ಸೆಳೆಯಲು ನಾನಾ ರೀತಿಯ ಆಮಿಷಗಳನ್ನ ಜಾಹೀರಾತುಗಳ ಮೂಲಕ ಚುನಾವಣೆಯಲ್ಲಿ ಪ್ರಚಾರವನ್ನ ಮಾಡಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಚುನಾವಣೆಗಳಲ್ಲಿ ಸ್ಪರ್ಧಿಸುತ್ತವೆ ಅಂತಕ್ಕಂಥದ್ದು. ಸೊ ಹೀಗಾಗಿ
ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು ಸಹ ರಾಜಕೀಯ ಪಕ್ಷದ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯ ಅಂತ ನಾವು ನೋಡ್ತೇವೆ. ಸೊ ನಾಲ್ಕನೇದಾಗಿರ್ತಕ್ಕಂತಹ ಕಾರ್ಯ ಅಂತ ಹೇಳಿದ್ರೆ ಸರ್ಕಾರದ ರಚನೆ ಮತ್ತು ನಿರ್ವಹಣೆ ಮಾಡುವುದು ಅಂತಕ್ಕಂಥ. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ, ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ನಿರ್ದಿಷ್ಟ ಕಾರ್ಯಕ್ರಮಗಳ ಮೂಲಕ, ಅಂದ್ರೆ ಪ್ರಣಾಳಿಕೆಗಳ ಮೂಲಕ ಮತದಾರರನ್ನ ಆಕರ್ಷಿಸಿ ಗೆದ್ದು ಬಹುಮತವನ್ನ ಪಡೆದು ಸರ್ಕಾರವನ್ನ ರಚಿಸುತ್ತದೆ ಅಂತಕ್ಕಂಥದ್ದು. ಆ ನಂತರ ರಾಷ್ಟ್ರೀಯ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನವನ್ನ ಮಾಡ್ತದೆ. ಪಕ್ಷ ಶಿಸ್ತು ಮತ್ತು ಹಿಡಿತಗಳ ಮೂಲಕ ತನ್ನ ಪಕ್ಷದ ಸದಸ್ಯರನ್ನ ಒಂದುಗೂಡಿಸಿ ಸಂವಿಧಾನಾತ್ಮಕವಾಗಿ ಆಡಳಿತವನ್ನ ನಿರ್ವಹಣೆ ಮಾಡುತ್ತದೆ. ಹಾಗೆಯೇ ಆಡಳಿತದ ಸಂದರ್ಭದಲ್ಲಿ ತನ್ನ ಪ್ರಜೆಗಳಿಗೆ ಚುನಾವಣಾ ಪ್ರಣಾಳಿಕೆಯ ಮೂಲಕ ನೀಡಿದ ಭರವಸೆಗಳನ್ನ ಈಡೇರಿಸುವಂತಹ ಕಾರ್ಯವನ್ನ ಈ ಸರ್ಕಾರಗಳು ಅಥವಾ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ನಿರ್ವಹಿಸುತ್ತವೆ ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಇಲ್ಲಿ ರಾಜಕೀಯ ಪಕ್ಷದ ಮತ್ತೊಂದು ಕಾರ್ಯ ಏನು ಅಂತ ಹೇಳಿದ್ರೆ ಸರ್ಕಾರವನ್ನ ರಚನೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ನಿರ್ವಹಣೆಯನ್ನ ಮಾಡುವುದು ಅಂತಕ್ಕಂಥದ್ದು. ಭಾರತದಂತ ರಾಷ್ಟ್ರಗಳಲ್ಲಿ ಸರ್ಕಾರವನ್ನ ನಾವು 5 ವರ್ಷಗಳ ಅವಧಿಗೆ ಆಯ್ಕೆಯನ್ನು ಮಾಡಿರುತ್ತೇವೆ. ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಹುಮತವನ್ನ ಗಳಿಸಿಕೊಂಡಂತಹ ಪಕ್ಷವು ಸರ್ಕಾರವನ್ನ ರಚನೆಯನ್ನ ಮಾಡುತ್ತದೆ. ಸೊ ಸರ್ಕಾರವನ್ನ ರಚನೆ ಮಾಡುವುದರ ಮೂಲಕ ತನ್ನ ಪಕ್ಷದ ಎಲ್ಲ ಸದಸ್ಯರನ್ನ ಒಂದುಗೂಡಿಸಿಕೊಂಡು ನಿರ್ದಿಷ್ಟ ಅವಧಿಗೆ ಅಂದ್ರೆ 5 ವರ್ಷಗಳ ಅವಧಿಗೆ ಸರ್ಕಾರವನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು ರಾಜಕೀಯ ಪಕ್ಷದ ಕಾರ್ಯವಾಗಿರುತ್ತದೆ ಅಂತಕ್ಕಂಥದ್ದು. ಸೊ 5 ವರ್ಷಗಳ ಅವಧಿಯಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಗಳ ಮೂಲಕ ಪ್ರಜೆಗಳಿಗೆ ನೀಡಲಾಗಿದ್ದಂತಹ ಭರವಸೆಗಳನ್ನ ಈಡೇರಿಸುವಂತಹ ಕಾರ್ಯವನ್ನ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ನಿರ್ವಹಿಸುತ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ರಾಜಕೀಯ ಪಕ್ಷದ ಮತ್ತೊಂದು ಕೆಲಸ ಏನು ಅಂತ ಹೇಳಿದ್ರೆ ಸರ್ಕಾರದ ರಚನೆ ಮತ್ತು ಅದರ ನಿರ್ವಹಣೆಯನ್ನ ಮಾಡುವುದು ಸಹ ಈ ರಾಜಕೀಯ ಪಕ್ಷದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯವಾಗಿದೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿ ರಾಜಕೀಯ ಪಕ್ಷದ ಮತ್ತೊಂದು ಕಾರ್ಯ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡುವುದು ಅಂತಕ್ಕಂಥದ್ದು. ಯಾವ ರಾಜಕೀಯ ಪಕ್ಷವು ಅಗತ್ಯ ಬಹುಮತವನ್ನ ಗಳಿಸಿಕೊಳ್ಳುತ್ತದೆಯೋ ಆ ಪಕ್ಷ ಆಡಳಿತ ಪಕ್ಷವಾಗಿ ಸರ್ಕಾರವನ್ನ ರಚನೆಯನ್ನ ಮಾಡಿಕೊಂಡು ಆಡಳಿತವನ್ನ ನಡೆಸ್ತಾ ಹೋಗ್ತದೆ. ಆದ್ರೆ ಬಹುಮತವನ್ನ ಗಳಿಸಲು ವಿಫಲವಾದಂತಹ ರಾಜಕೀಯ ಪಕ್ಷಗಳು ಆ 5 ವರ್ಷಗಳ ಅವಧಿಯವರೆಗೆ ಆ ಸರ್ಕಾರದಲ್ಲಿ ವಿರೋಧ ಪಕ್ಷವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸ್ತೇವೆ. ಬಹುಮತವನ್ನ ಪಡೆಯಲು ಸಫಲರಾದರೆ ಆ ರಾಜಕೀಯ ಪಕ್ಷ ಸರ್ಕಾರವನ್ನ ರಚನೆಯನ್ನ ಮಾಡ್ತದೆ. ಅಗತ್ಯ ಬಹುಮತವನ್ನ ಪಡೆಯಲು ವಿಫಲವಾದಂತಹ ರಾಜಕೀಯ ಪಕ್ಷಗಳು 5 ವರ್ಷಗಳ ಅವಧಿಯವರೆಗೆ ಸರ್ಕಾರದಲ್ಲಿ ವಿರೋಧ ಪಕ್ಷಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಸರ್ಕಾರ ಏನಾದರೂ ಸಹ ಸರಿಯಾದಂತಹ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನ ನಡೆಸಲಿಕ್ಕೆ ಪ್ರಾರಂಭವನ್ನ ಮಾಡಿದರೆ ಆ ಸರ್ಕಾರ ಏನ್ ಮಾಡುತ್ತೆ, ವಿರೋಧ ಪಕ್ಷ ಏನ್ ಮಾಡುತ್ತೆ, ಆ ಸರ್ಕಾರದ ವಿರುದ್ಧ ಜನಜಾಗೃತಿಯನ್ನ ಮೂಡಿಸುವುದರ ಮೂಲಕ ಮುಂದಿನ ಚುನಾವಣೆಯಲ್ಲಿ ಜನರು ತನ್ನ ಪಕ್ಷದ ಪರವಾಗಿ ಮತ ಚಲಾಯಿಸುವಂತೆ ಜನರಿಗೆ ಸರ್ಕಾರದ ಲೋಪದೋಷಗಳನ್ನ ತೋರಿಸುವಂತಹ ಕಾರ್ಯವನ್ನ ವಿರೋಧ ಪಕ್ಷಗಳು ಮಾಡುತ್ತವೆ. ಸೊ ಹಾಗಾಗಿ ಈ ವಿರೋಧ ಪಕ್ಷಗಳನ್ನ ಸರ್ಕಾರವನ್ನ ಕಾಯುವಂತಹ ಕಾವಲು ನಾಯಿ ಅಂತ ಕರೀತಾರೆ. ಬಹುಮತವನ್ನ ಪಡೆದಂತಹ ಆಡಳಿತ ಪಕ್ಷ ಅಂತಕ್ಕಂಥದ್ದು ಸರ್ಕಾರವನ್ನ ರಚನೆಯನ್ನ ಮಾಡಿ ಆ ಸರ್ಕಾರವನ್ನ ಉತ್ತಮವಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ಜನಜಾಗೃತಿ ಮೂಡಿಸುವುದರ ಮೂಲಕ ಆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷ ಮಾಡುತ್ತದೆ. ಸೊ ಹಾಗಾಗಿ ಆ ರಾಜಕೀಯ ಪಕ್ಷ ಅಂತಕ್ಕಂಥದ್ದು ಸರ್ಕಾರವನ್ನ ರಚನೆಯನ್ನ ಮಾಡುವುದರ ಜೊತೆಯಲ್ಲಿ
ವಿರೋಧ ಪಕ್ಷಗಳಾಗಿಯೂ ಸಹ ಕಾರ್ಯನಿರ್ವಹಣೆಯನ್ನು ಮಾಡುತ್ತದೆ ಎನ್ನುವಂತಹ ಒಂದು ಅಂಶವನ್ನ ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವುದು ಅಂತಕ್ಕಂಥದ್ದು. ಸಾರ್ವಜನಿಕರ ಅಭಿಪ್ರಾಯ ಅಂತ ಹೇಳಿದ್ರೆ ಪ್ರಜೆಗಳ ಅಭಿಪ್ರಾಯ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ವಿಷಯದ ಬಗ್ಗೆ ಸಾರ್ವಜನಿಕರು ವ್ಯಕ್ತಪಡಿಸುವಂತಹ ಅಭಿಪ್ರಾಯವನ್ನು ನಾವೇನಂತ ಕರಿತೀವಿ, ಸಾರ್ವಜನಿಕ ಅಭಿಪ್ರಾಯ ಅಂತ ಕರೀತೇವೆ. ಸೊ ಯಾವುದೇ ಒಂದು ವಿಚಾರದ ಬಗ್ಗೆ ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯ ರೂಪುಗೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನೇಕ ಸಾಧನಗಳು ಅಂತಕ್ಕಂಥದ್ದು ಕಾರ್ಯವನ್ನು ನಿರ್ವಹಿಸುತ್ತವೆ. ಕುಟುಂಬ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸಮೂಹ ಮಾಧ್ಯಮಗಳು, ಟಿವಿಗಳು, ಪತ್ರಿಕೆಗಳು ಮತ್ತು ಶಾಲಾ ಕಾಲೇಜುಗಳು ಮತ್ತು ರಾಜಕೀಯ ವೇದಿಕೆಗಳು ಸಹ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವುದರ ಮೂಲಕ ಸಾರ್ವಜನಿಕರಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಅಭಿಪ್ರಾಯವನ್ನ ರೂಪಿಸಿಕೊಳ್ಳುವಲ್ಲಿ ರಾಜಕೀಯ ಪಕ್ಷಗಳು ಸಹಾಯವನ್ನ ಮಾಡುತ್ತವೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೇವೆ. ಆಡಳಿತ ಪಕ್ಷಗಳೇ ಆಗಿರಲಿ, ವಿರೋಧ ಪಕ್ಷಗಳೇ ಆಗಿರಲಿ, ಅನೇಕ ಸಾರ್ವಜನಿಕ ಸಮಾರಂಭಗಳನ್ನು ಏರ್ಪಡಿಸುತ್ತವೆ. ಆ ಸಾರ್ವಜನಿಕ ಸಮಾರಂಭದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಭಾಷಣಗಳನ್ನು ಮಾಡುವುದರ ಮೂಲಕ, ಚರ್ಚೆಗಳನ್ನು ಮಾಡುವುದರ ಮೂಲಕ ಒಂದು ವಿಷಯದ ಬಗ್ಗೆ ಒಂದು ಸಾರ್ವಜನಿಕ ಅಭಿಪ್ರಾಯ ರೂಪುಗೊಳ್ಳುವಂತೆ ಚರ್ಚೆಗಳನ್ನು ಮಾಡುವುದರಿಂದ, ರಾಜಕೀಯ ಪಕ್ಷಗಳ ಸಮಾರಂಭಗಳಲ್ಲಿ ಚರ್ಚೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಸಾರ್ವಜನಿಕರಲ್ಲಿ ಸಾರ್ವಜನಿಕ ಅಭಿಪ್ರಾಯ ಅಂತಕ್ಕಂಥದ್ದು ರೂಪುಗೊಳ್ಳುತ್ತದೆ ಅಂತಕ್ಕಂಥದ್ದು. ಈಗ ಉದಾಹರಣೆ ನೋಡಿ, ವಿರೋಧ ಪಕ್ಷ ಅಂತಕ್ಕಂಥದ್ದು ಸರ್ಕಾರವನ್ನು ಟೀಕಿಸುವ ಮೂಲಕ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲಿಗೆ ಎಳೆಯಲಿಕ್ಕಾಗಿ ಅನೇಕ ಸಾರ್ವಜನಿಕ ಸಮಾರಂಭಗಳನ್ನು ಏರ್ಪಡಿಸ್ತದೆ. ಅದರಲ್ಲಿ ಸರ್ಕಾರವನ್ನು ಟೀಕೆ ಮಾಡ್ತದೆ, ಸರ್ಕಾರದ ಮಂತ್ರಿಗಳ ಭ್ರಷ್ಟಾಚಾರದ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾರೆ. ಈ ರೀತಿಯಲ್ಲಿ ಚರ್ಚೆ ಆಗೋದ್ರಿಂದ ಸರ್ಕಾರದ ಬಗ್ಗೆ ಸಾರ್ವಜನಿಕರಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಅಭಿಪ್ರಾಯ ಅಂತಕ್ಕಂಥದ್ದು ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಸಮಾರಂಭಗಳ ಮೂಲಕ ರಾಜ್ಯ ಮತ್ತು ಸರ್ಕಾರದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡುವುದರ ಮೂಲಕ ಪ್ರಜೆಗಳಲ್ಲಿ ಆ ವಿಚಾರಗಳ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವಂತಹ ಕಾರ್ಯವನ್ನು ಸಹ ನಿರ್ವಹಿಸುತ್ತವೆ. ಹಾಗಾಗಿ ರಾಜಕೀಯ ಪಕ್ಷದ ಮತ್ತೊಂದು ಕಾರ್ಯ ಏನು ಅಂತ ಹೇಳಿದ್ರೆ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವುದು ಅನ್ನುವಂತಹ ಅಂಶವನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುತ್ತವೆ ಎನ್ನುವಂತಹ ಒಂದು ಕಾರ್ಯವನ್ನ ಗಮನಿಸುತ್ತೇವೆ ಅಂತಕ್ಕಂಥದ್ದು. ಸೊ ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಂತ ನಾವು ಬಂದಾಗ ರಾಷ್ಟ್ರೀಯ ಪಕ್ಷಗಳು ಕೆಲವೊಮ್ಮೆ ತಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಬದಿಗೊತ್ತಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಬೇಕಾಗುತ್ತದೆ ಅಂತಕ್ಕಂಥದ್ದು. ದೇಶವು ಗಂಡಾಂತರ ಸ್ಥಿತಿಯಲ್ಲಿ ಸಿಲುಕಿದಾಗ ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷ ಭೇದವನ್ನು ಮರೆತು ದೇಶದ ಐಕ್ಯತೆ ಮತ್ತು ಸಮಗ್ರತೆ ಮತ್ತು ರಕ್ಷಣೆಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಹೋರಾಟವನ್ನು ಮಾಡುತ್ತವೆ ಮತ್ತು ಶ್ರಮಿಸುತ್ತವೆ ಎನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಉದಾಹರಣೆ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಒಂದಾಗಿ ಆಡಳಿತ ನಡೆಸತಕ್ಕಂತಹ ಪಕ್ಷಕ್ಕೆ ನೈತಿಕ ಬೆಂಬಲವನ್ನು ಸೂಚಿಸಿರ್ತಕ್ಕಂತಹ ಉದಾಹರಣೆಯನ್ನು ನಾವು ನೋಡಿದಾಗ ರಾಜಕೀಯ ಹಿತಾಸಕ್ತಿಗಳನ್ನು, ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುವಂತಹ ಒಂದು ಕಾರ್ಯವನ್ನ ರಾಜಕೀಯ ಪಕ್ಷಗಳು ಮಾಡುತ್ತವೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ಪ್ರಜೆಗಳಲ್ಲಿ ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ಮೂಡಿಸುತ್ತವೆ ಅಂತಕ್ಕಂಥದ್ದು. ರಾಜಕೀಯ ಶಿಕ್ಷಣ ಅಂತ ಹೇಳಿದ್ರೆ ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣ ಅಥವಾ ರಾಜಕೀಯ ಪ್ರಜ್ಞೆಯ ಕೊರತೆ ಅಂತಕ್ಕಂಥದ್ದು ಇರ್ತದೆ. ರಾಜಕೀಯ ಪಕ್ಷಗಳು ಅನೇಕ ಸಭೆ ಸಮಾರಂಭಗಳನ್ನು ಏರ್ಪಡಿಸ್ತವೆ. ಅದರಲ್ಲಿ ಪ್ರಜೆಗಳು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಆ ರಾಜಕೀಯ ನಾಯಕರುಗಳ ಭಾಷಣವನ್ನು ಕೇಳುವುದರ ಮೂಲಕ, ರಾಜಕೀಯ ಪಕ್ಷಗಳಲ್ಲಿ ಸಕ್ರಿಯವಾಗಿ ಪ್ರಜೆಗಳು ಪಾಲ್ಗೊಳ್ಳುವುದರ ಮೂಲಕ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳ ಕೆಲಸ ಕಾರ್ಯಗಳಲ್ಲಿ ಪ್ರಜೆಗಳು ಪಾಲ್ಗೊಂಡಾಗ ಆ ಪ್ರಜೆಗಳಿಗೆ ರಾಜಕೀಯ ಜ್ಞಾನ ಮತ್ತು ರಾಜಕೀಯ ಶಿಕ್ಷಣ ಅಂತಕ್ಕಂಥದ್ದು ದೊರೆಯಲಿಕ್ಕೆ ಅವಕಾಶ ಆಗ್ತದೆ. ಸೊ ಹಾಗಾಗಿ ಎಲ್ಲ ಪ್ರಜೆಗಳು ಸಹ ಯಾವುದಾದರೂ ಒಂದು ರಾಜಕೀಯ ಪಕ್ಷದ ಸದಸ್ಯನಾಗಿರ್ತಾನೆ
ಅಥವಾ ಯಾವುದಾದರೂ ಒಂದು ರಾಜಕೀಯ ಪಕ್ಷಕ್ಕೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸುವುದರ ಮೂಲಕ ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾನೆ. ಸೊ ಈ ರೀತಿ ರಾಜಕೀಯ ಪಕ್ಷದ ಕಾರ್ಯಗಳಲ್ಲಿ ಪ್ರಜೆಗಳು ಪಾಲ್ಗೊಂಡಾಗ ಅವರಲ್ಲಿ ರಾಜಕೀಯದ ಬಗ್ಗೆ ಅರಿವು ಮತ್ತು ರಾಜಕೀಯ ಶಿಕ್ಷಣ ಅಂತಕ್ಕಂಥದ್ದು ದೊರೆಯಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸೊ ಹಾಗಾಗಿ ರಾಜಕೀಯ ಪಕ್ಷಗಳು ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನ ಮೂಡಿಸುವಂತಹ ಕಾರ್ಯವನ್ನ ನಿರ್ವಹಿಸುತ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಅದೇ ರೀತಿ ಕೊನೆಯದಾಗಿರ್ತಕ್ಕಂತಹ ಅಂಶ ಅಂತ ಹೇಳಿದ್ರೆ, ಜನರು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಅಂತಕ್ಕಂತಹ ಅಂಶವನ್ನ ನಾವು ಇಲ್ಲಿ ಕಾಣ್ತೇವೆ. ಪಕ್ಷದ ನಾಯಕರು ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಜನರ ಮುಂದೆ ಬರುತ್ತಾರೆ. ಜನರ ಪ್ರತಿನಿಧಿಗಳನ್ನ ಸರ್ಕಾರದ ಮುಂದೆ ಪ್ರತಿಪಾದನೆಯನ್ನ ಮಾಡ್ತಾರೆ. ಜನರ ಕುಂದುಕೊರತೆಗಳನ್ನು ಹೋಗಲಾಡಿಸಲು ಸರ್ಕಾರದ ಮುಂದೆ ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಆಡಳಿತವನ್ನ ನಡೆಸುವಂತಹ ಸರ್ಕಾರಕ್ಕೆ ಜನರ ಸಮಸ್ಯೆಗಳ ಅರಿವಿದ್ದರೂ ಸಹ ವಾಸ್ತವಿಕವಾಗಿರುವಂತಹ ಸಮಸ್ಯೆಗಳನ್ನ, ಜನರ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ತೆಗೆದುಕೊಂಡು ಹೋಗೋದು ಯಾರು ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು. ಜನರ ಸಮಸ್ಯೆಗಳು ಈ ರೀತಿ ಇದೆ, ಇಂತಹ ಯೋಜನೆಗಳ ಅಗತ್ಯ ಇದೆ ಅಂತೇಳಿ ಶಾಸಕರುಗಳು ಮುಖ್ಯಮಂತ್ರಿ, ಪ್ರಧಾನಮಂತ್ರಿಗಳ ಮುಂದೆ ಪ್ರತಿಪಾದನೆ ಮಾಡುವುದರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ತೋರಿಸುವಂತಹ ಕಾರ್ಯವನ್ನ ರಾಜಕೀಯ ಪಕ್ಷಗಳು ಮಾಡುತ್ತವೆ. ಸರ್ಕಾರದ ಗಮನವನ್ನ ಸೆಳೆತಕ್ಕಂತಹ ಉದ್ದೇಶದಿಂದ ರಾಜಕೀಯ ಪಕ್ಷಗಳು ಜನರೊಂದಿಗೆ ಸೇರಿ ಹೋರಾಟವನ್ನ ಮಾಡುವುದರ ಮೂಲಕ, ಚಳುವಳಿಗಳನ್ನು ಮಾಡುವುದರ ಮೂಲಕ ಜನರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಿಳಿಸುವಂತಹ ಕಾರ್ಯವನ್ನ ನಿರ್ವಹಿಸುತ್ತವೆ. ಹಾಗಾಗಿ ಜನರು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಾಗಿ ಈ ರಾಜಕೀಯ ಪಕ್ಷಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ರಾಜಕೀಯ ಪಕ್ಷಗಳ ಕಾರ್ಯಗಳು ಅಂತ ಹೇಳಿದಾಗ ನಾವು ಇಲ್ಲಿ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಚುನಾವಣೆಗಳಲ್ಲಿ ಸ್ಪರ್ಧಿಸುವುದು, ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು, ಸರ್ಕಾರವನ್ನು ರಚಿಸಿ ಅದರ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು, ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸ್ತಕ್ಕಂಥದ್ದು, ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಜನರು ಮತ್ತು ಸರ್ಕಾರದ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಈ ರಾಜಕೀಯ ಪಕ್ಷಗಳ ಕಾರ್ಯಗಳು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ.